ನಮಸ್ಕಾರ, ನನ್ನ ಹೆಸರು ಸಂತೋಷ್ ನಂದಿವಾಡ. ಇದು ನನ್ನ ಮೊದಲನೇ ಚಿತ್ರ. ಇಟ್ಸ್ ಅ ಡೆಬ್ಯೂ ಫಾರ್ ಮೀ. ಲೈಕ್ ಲಾಟ್ಸ್ ಆಫ್ ಪೀಪಲ್ ಐ ಥಾಟ್ ನನಗೂ ಆ್ಯಕ್ಟರ್ ಆಗಬೇಕಂತ ಆಸೆ ಇತ್ತು. ಆಡಿಷನ್ಸ್ ಮಾಡಿದ್ದೆ, ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ಗೆ ಹೋಗಿದ್ದೆ, ಪ್ರೊಫೈಲ್ಸ್ ಕೊಟ್ಟಿದ್ದೆ. ಆದರೆ ಐ ಫೇಸ್ ಅ ಲಾಟ್ ಆಫ್ ರಿಜೆಕ್ಷನ್ಸ್. ಕೆಲವು ಕಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು. ಬಟ್ ಇನ್ ದಿಸ್ ಒನ್ ಪ್ಲೇಸ್, ಥ್ಯಾಂಕ್ ಯು ಪ್ರಭಾಕರ್ ಸರ್, ಪ್ರೊಫೈಲ್ ನೋಡಿ ಸೆಲೆಕ್ಟ್ ಮಾಡಿದ್ದೀರಾ, ಆಡಿಷನ್ ಮಾಡಿದ್ದೀರಾ, ಲುಕ್ ಟೆಸ್ಟ್ ಆಯಿತು, ಆ್ಯಂಡ್ ದೆನ್ ಯು ಸೆಲೆಕ್ಟೆಡ್ ಮೀ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಐ ಹೋಪ್ ಯು ವಾಚ್ ದ ಮೂವಿ ಆನ್ 29th ಆ್ಯಂಡ್ ಬ್ಲೆಸ್ ಅಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ನಾಗರಾಜ್. ಇದು ನನ್ನ ಮೊದಲನೇ ಸಿನಿಮಾ. ನಾನು ಐ ಆಮ್ ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಆ್ಯಂಡ್ ಅ ಥಿಯೇಟರ್ ಆರ್ಟಿಸ್ಟ್. ಒಂದು ದೇವಸ್ಥಾನದಲ್ಲಿ ನೃತ್ಯ ಮಾಡಬೇಕಿದ್ರೆ ಪ್ರಭಾಕರ್ ಸರ್ ಅವರು ನೋಡಿದ್ರು. ಐ ಥಿಂಕ್ 2 ವರ್ಷ ಆದಮೇಲೆ ಅವ್ರು ಮೂವಿ ಮಾಡಬೇಕು ಅಂತ ಹೇಳಿದಾಗ ಕಾಲ್ ಮಾಡಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಫಾರ್ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್. ನಂತರ ನಾನು ಮೀಟ್ ಮಾಡಿದ್ದು ಲಕ್ಷ್ಮಿ ಮ್ಯಾಮ್ನ. ಫಿಮೇಲ್ ಪ್ರೊಡ್ಯೂಸರ್ ಅಂದ ತಕ್ಷಣವೇ ಒಂದು ಪಾಸಿಟಿವ್ ನನ್ನ ಕಡೆಯಿಂದ ನೋಡಿದ್ರೆ. ಸೊ ಅದಕ್ಕೆ ಫಸ್ಟ್ ಎಸ್ ಅನ್ನೋದಿತ್ತು. ನಂತರ ಶಿ ಇಸ್ ಬಿನ್ ವೆರಿ ಸಪೋರ್ಟಿವ್. ಹರೀಶ್ ಸರ್ ನಮ್ಮ ಜೊತೆನೇ ಇದ್ದರು, ಮುಕ್ಕಾಲು ಭಾಗ ಫೀಲ್ಡಲ್ಲೇ ಇದ್ದರು. ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಸ್ ವೆಲ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಆ್ಯಂಡ್ ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್, ವೆರಿ ಸಿಲ್ಲಿ, ವೆರಿ ಇಂಪಲ್ಸಿವ್ ಅಂತ ಹೇಳ್ಬೋದು. ಯಾ, ದಟ್ಸ್ ಪ್ರೆಟಿ ಮಚ್ ಇಟ್ ಐ ಥಿಂಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. RSP ಪ್ರೊಡಕ್ಷನ್ ಕಡೆಯಿಂದ ಸೈಮನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಲಕ್ಷ್ಮೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಾವು ಮಂಗಳೂರಲ್ಲಿ ಶೂಟ್ ಮಾಡ್ತಾಯಿದ್ರು, ಫೀಲ್ಡ್ ವರ್ಕ್ ಮಾಡ್ತಾಯಿದ್ದು ಹರೀಶ್ ಸರ್. ಸೊ ತುಂಬ ಬೆಂಬಲ ಕೊಟ್ಟು ಇಬ್ಬರು ಥ್ಯಾಂಕ್ಸ್ ಮೇಡಮ್, ನಮ್ಮಂಥ ಹೊಸ ಪ್ರತಿಭೆಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ ಪ್ರಭಾಕರ್ ಸರ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಈಸ್ ಅ ಮೇನ್ ಫಿಲ್ಲರ್ ಫಾರ್ ದಿಸ್ ಮೂವಿ. ಹೇಳಬೇಕು ಅಂದರೆ, ಒಂದು ಫೋಟೋ ಕಳಿಸಿದಾಗ ಓಕೆ ಮಾಡಿ, ವಾಯ್ಸ್ ಕೇಳಿ ಆಮೇಲೆ ಓಕೆ ಮಾಡಿದ್ರು. ಇದಕ್ಕೆ ಇನ್ನೂ ಒಬ್ಬ ಕಾರಣಕರ್ತರು ಅಂದರೆ ಭೈರವರಾಮ ಅವರು, ಈ ಸಿನಿಮಾದ ಲಿರಿಕ್ ರೈಟರು. ಸೊ ಒಂದು ಮಾತು ಹೇಳಿದ್ದಕ್ಕೆ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಈ ಸ್ಥಾನಕ್ಕೆ ಅವರೇ ಕಾರಣ. ಆಮೇಲೆ ತಿಲಕ್ ಸರ್, ಥ್ಯಾಂಕ್ ಯು ಸರ್. ತಮ್ಮಂಥ ದೊಡ್ಡ ಕಲಾವಿದ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದೇ ಒಂದು ಅದೃಷ್ಟ ಸರ್, ಸೀರಿಯಸ್ಲಿ.